ನಮಸ್ತೆ ಎಲ್ರಿಗೂ. ಅನ್ವಿತಾ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಸಗಸೆ ಪಾಯಸ ಮಾಡ್ತಿದ್ದೀವಿ. 2 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಜಾಪತ್ರೆ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, 3 ಅಚ್ಚು ಬೆಲ್ಲ, 1 ಬಟ್ಲು ಕಾಯಿ ತುರಿ, ಒಂದು 2 ಸ್ಪೂನು ಒಣ ಕಾಯಿ ತುರಿ, 1 ಸ್ಪೂನು ತುಪ್ಪ. ಈಗ ಗಸಗಸೆ ಪಾಯಸ ಮಾಡೋದು ನೋಡೋಣ ಬನ್ನಿ ಹೇಗೆ ಅಂತ. ಮೊದಲಿಗೆ ಹುರ್ಕೊಳ್ಳೋಕೆ ಅಕ್ಕಿ ಹಾಕೋಣ. ಸ್ವಲ್ಪ ಹದವಾಗಿ ಹುರ್ಕೊಂಡ್ರೆ ಸಾಕು. ಇವಾಗ ಇದ್ರ ಜೊತೆ ಒಂದು ಏಲಕ್ಕಿ, ಒಂದು ಪೀಸ್ ಜಾಪತ್ರೆ ಹಾಕಿ ಹುರ್ಕೊಳ್ಳೋಣ. ಇದ್ರ ಜೊತೆ ಸ್ವಲ್ಪ ಗೋಡಂಬಿ ಹಾಕಿ ಹುರ್ಕೊಳ್ಳೋಣ. 2 ಸ್ಪೂನ್ ಗಸಗಸೆ ಹಾಕಿದ್ದೀನಿ. ಈಗ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಿದ್ದೀನಿ. ಹಸಿ ಕೊಬ್ಬರಿನ ಅದರಲ್ಲೇ ಹಾಕೋಣ ಹುರ್ಕೊಳ್ಳೋಕ್ಕೆ. ಇವಾಗ ಫ್ಲೇವರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ರೋಸ್ಟ್ ಆಗಬೇಕು. ಇದೆಲ್ಲ ಉಳಿದಿದ್ದೀವಲ್ಲ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಮಾಡ್ಕೊಳ್ಳೋಣ. ಇವಾಗ ಘಮ ಫ್ಲೇವರ್ ಬರ್ತಿದೆ, ತುಂಬ ಚೆನ್ನಾಗಿದೆ. ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇವಾಗ ಪಾಕ ಮಾಡೋಕ್ಕೆ ಇದು ಸೋಸ್ಕೊಳ್ಳೋಕ್ಕೆ ಕಲ್ಲಿರುತ್ತೆ, ಅದಕ್ಕೆ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬೆಲ್ಲ 3 ಅಚ್ಚು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಕರಗೋ ಅಷ್ಟೊತ್ತಿಗೆ ಹುರಿದಿರೋ ಸಾಮಾನು ನುಣ್ಣಗೆ ರುಬ್ಕೊಂಬರೋಣ. ಈಗ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಬೆಲ್ಲ ಕೂಡ ಪೂರ್ತಿಯಾಗಿ ಕರಗಿದೆ. ಇದನ್ನು ಈಗ ಬಾಣಲಿಗೆ ಸೋಸ್ಕೊಳ್ಳೋಣ. ಬೆಲ್ಲ ಸೋಸ್ತಾ ಇದ್ದೀನಿ ಇವಾಗ ಬೆಲ್ಲದ ನೀರು ಸೋಸ್ಕೊಂಡಿರೋದಕ್ಕೆ ನುಣ್ಣಗೆ ರುಬ್ಕೊಂಡಿರೋದನ್ನ ಹಾಕಬೇಕು. ಇದು ಚೆನ್ನಾಗಿ ಕುದಿ ಬರ್ಬೇಕು. ಸ್ವಲ್ಪ ಗಟ್ಟಿ ಆದರೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕೊಂಬಿಡಿ, ಸರಿ ಹೋಗುತ್ತೆ. ಕುದಿಯೋಕ್ಕೂ ಮುಂಚೆ ತುಪ್ಪನ ಈಗಲೇ 1 ಸ್ಪೂನ್ ತುಪ್ಪ ಹಾಕೊಂತಿದ್ದೀನಿ. ತುಪ್ಪ ಹಾಕೊಂಡಿದ್ದೀನಿ 1 ಸ್ಪೂನು. ಗಸಗಸೆ ಪಾಯಸಕ್ಕೆ ಅವೇನು ಬಾಯಿಗೆ ಸಿಗಬಾರ್ದು ಅಂತ ಏಲಕ್ಕಿ ಎಲ್ಲ ರುಬ್ಬಕ್ಕೆ ಹಾಕಿದ್ದೀವಿ, ಗೋಡಂಬಿ ಎಲ್ಲ. ನೋಡಿರಿ, ತುಪ್ಪ ಹಾಕಿದ್ಮೇಲೆ ಎಷ್ಟು ಘಮ ಪರಿಮಳ ಬರ್ತಾಯಿದೆ. ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ. ಈ ಬೇಸಿಗೆ ಟೈಮಲ್ಲಿ ಗಸಗಸೆ ಪಾಯಸ ಕುಡಿದು 1 ಲೋಟ ಮಲ್ಕೊಂಬಿಟ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಪಾಯಸ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ, ಗಸಗಸೆ ಪಾಯಸದೊಂದಿಗೆ ಕೋಸಂಬರಿ ಸವಿಯಲು ಸಿದ್ಧ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.